ನಮಸ್ಕಾರ ಎಲ್ಲರಿಗೂ. ಇಂದು ನಾವು ಪ್ರೋಟೀನ್ ಬಗ್ಗೆ ಮಾತನಾಡಲಿದ್ದೇವೆ. ಬಹುತೇಕ ರೋಗಗಳು ಮತ್ತು ಅಸ್ವಸ್ಥ ದೇಹದ ಸಮಸ್ಯೆಗಳು, ಉದಾಹರಣೆಗೆ ಚರ್ಮದ ಸಮಸ್ಯೆಗಳು, ಕೂದಲು ಉದುರುವುದು, ದೇಹದಲ್ಲಿ ಊತ, ಸಂಧಿ ನೋವುಗಳು ಮತ್ತು ಡಯಾಬಿಟಿಸ್, ಇವುಗಳು ಪ್ರೋಟೀನ್ ಕೊರತೆಯೊಂದಿಗೆ ಸಂಬಂಧ ಹೊಂದಿವೆ. ಜನರು ಪ್ರೋಟೀನ್ ಅನ್ನು ಕೇವಲ ಜಿಮ್ಗೆ ಹೋಗುವವರಿಗೆ ಮಾತ್ರ ಎಂದು ಭಾವಿಸುತ್ತಾರೆ, ಆದರೆ ಅದು ತಪ್ಪು. ಪ್ರೋಟೀನ್ ಎಲ್ಲರಿಗೂ ಅತ್ಯಂತ ಅಗತ್ಯವಾದ ಪೋಷಕಾಂಶವಾಗಿದೆ. ಈ ವಿಡಿಯೋದಲ್ಲಿ ನಾವು ಪ್ರೋಟೀನ್ ಬಗ್ಗೆ ಎಲ್ಲವನ್ನೂ ತಿಳಿದುಕೊಳ್ಳುತ್ತೇವೆ. ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಮಾನವ ದೇಹದಲ್ಲಿ ಪ್ರೋಟೀನ್ನ ಕಾರ್ಯಗಳು. ಪ್ರೋಟೀನ್ಗಳು ನಮ್ಮ ದೇಹದ ಬೆಳವಣಿಗೆ, ನಿರ್ವಹಣೆ ಮತ್ತು ಆರೋಗ್ಯಕ್ಕಾಗಿ ಅತ್ಯಗತ್ಯವಾದ ಪೋಷಕಾಂಶಗಳಾಗಿವೆ. 1. ದೇಹದ ಬೆಳವಣಿಗೆ ಮತ್ತು ಅಂಗಾಂಶಗಳ ದುರಸ್ತಿ. ಸ್ನಾಯುಗಳು, ಚರ್ಮ, ಮೂಳೆಗಳು ಮತ್ತು ಇತರ ಅಂಗಾಂಶಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಗಾಯಗಳು ಬೇಗ ಗುಣಮುಖವಾಗಲು ನೆರವಾಗುತ್ತದೆ. 2. ಸ್ನಾಯುಗಳ ನಿರ್ಮಾಣ. ಸ್ನಾಯುಗಳನ್ನು ಬಲಿಷ್ಠವಾಗಿರಿಸುತ್ತದೆ. ದೈಹಿಕ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. 3. ಎಂಜೈಮ್ಗಳ ಉತ್ಪಾದನೆ. ಆಹಾರ ಜೀರ್ಣಕ್ರಿಯೆಗೆ ಅಗತ್ಯವಾದ ಎಂಜೈಮ್ಗಳನ್ನು ನಿರ್ಮಿಸುತ್ತದೆ. ದೇಹದ ವಿವಿಧ ರಾಸಾಯನಿಕ ಕ್ರಿಯೆಗಳನ್ನು ವೇಗಗೊಳಿಸುತ್ತದೆ. 4. ಹಾರ್ಮೋನ್ಗಳ ನಿರ್ಮಾಣ. ಕೆಲವು ಪ್ರಮುಖ ಹಾರ್ಮೋನ್ಗಳು ಪ್ರೋಟೀನ್ನಿಂದ ನಿರ್ಮಾಣವಾಗುತ್ತವೆ. ಉದಾಹರಣೆ, ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. 5. ರೋಗನಿರೋಧಕ ಶಕ್ತಿ ಹೆಚ್ಚಿಸುವುದು. ಪ್ರತಿಕಾಯಗಳು ಆಂಟಿಬಾಡೀಸ್ ಪ್ರೋಟೀನ್ನಿಂದ ನಿರ್ಮಾಣವಾಗುತ್ತವೆ. ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತವೆ. 6. ಆಮ್ಲಜನಕ ಮತ್ತು ಪೋಷಕಾಂಶಗಳ ಸಾಗಣೆ. ರಕ್ತದ ಮೂಲಕ ಆಮ್ಲಜನಕ ಮತ್ತು ಪೋಷಕಾಂಶಗಳನ್ನು ದೇಹದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ. ಹಿಮೋಗ್ಲೋಬಿನ್ ಇದಕ್ಕೆ ಉದಾಹರಣೆ. 7. ದೇಹದ ದ್ರವ ಸಮತೋಲನ ಕಾಪಾಡುವುದು. ದೇಹದೊಳಗಿನ ನೀರಿನ ಪ್ರಮಾಣವನ್ನು ಸಮತೋಲನದಲ್ಲಿರಿಸುತ್ತದೆ. ದೇಹದಲ್ಲಿ ಊತ ಉಂಟಾಗುವುದನ್ನು ತಡೆಯುತ್ತದೆ. 8. ಸಮತೋಲನ ಕಾಪಾಡುವುದು. ರಕ್ತ ಮತ್ತು ದೇಹದ ದ್ರವಗಳ ಆಮ್ಲೀಯತೆ ಹಾಗೂ ಕ್ಷಾರೀಯತೆಯನ್ನು ನಿಯಂತ್ರಿಸುತ್ತದೆ. 9. ಶಕ್ತಿಯ ಮೂಲ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬಿನ ಕೊರತೆಯಾದಾಗ ಶಕ್ತಿಯನ್ನು ಒದಗಿಸುತ್ತದೆ. 1 ಗ್ರಾಂ ಪ್ರೋಟೀನ್ ಸುಮಾರು 4 ಕ್ಯಾಲೋರಿಗಳನ್ನು ನೀಡುತ್ತದೆ. 10. ಕೂದಲು, ಚರ್ಮ ಮತ್ತು ನಖಗಳ ಆರೋಗ್ಯ. ಕೆರಾಟಿನ್ ಮತ್ತು ಕೊಲಾಜನ್ ಎಂಬ ಪ್ರೋಟೀನ್ಗಳು ಕೂದಲು, ಚರ್ಮ ಮತ್ತು ನಖಗಳ ಆರೋಗ್ಯವನ್ನು ಕಾಪಾಡುತ್ತವೆ. 11. ಜೀವಕೋಶಗಳ ರಚನೆ. ಜೀವಕೋಶಗಳ ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆಗೆ ಅಗತ್ಯವಾಗಿದೆ. ದೇಹದ ವಿವಿಧ ಭಾಗಗಳ ನಡುವೆ ಮಾಹಿತಿ ವಿನಿಮಯಕ್ಕೆ ಸಹಾಯ ಮಾಡುತ್ತದೆ. 12. ರಕ್ತ ಹೆಪ್ಪುಗಟ್ಟುವಿಕೆ. ಗಾಯವಾದಾಗ ರಕ್ತಸ್ರಾವ ನಿಲ್ಲಿಸಲು ಸಹಾಯ ಮಾಡುತ್ತದೆ. 13. ದೇಹದ ಚಲನೆ. ಆಕ್ಟಿನ್ ಮತ್ತು ಮಯೋಸಿನ್ ಎಂಬ ಪ್ರೋಟೀನ್ಗಳು ಸ್ನಾಯುಗಳ ಸಂಕೋಚನಕ್ಕೆ ಸಹಾಯ ಮಾಡುತ್ತವೆ. ನಡೆಯುವುದು, ಓಡುವುದು ಮತ್ತು ಇತರ ಚಲನೆಗಳನ್ನು ಸಾಧ್ಯವಾಗಿಸುತ್ತವೆ. ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅವಶ್ಯಕ ಅಮಿನೋ ಆಮ್ಲಗಳು. ಲ್ಯೂಸೈನ್ ಸ್ನಾಯು ಬೆಳವಣಿಗೆ. ಎಸೋಲ್ಯೂಸೈನ್ ಶಕ್ತಿ. ವ್ಯಾಲೈನ್ ಪುನರುಜ್ಜೀವನ. ಲೈಸೈನ್ ಕೊಲಾಜನ್. ಮೆಥಿಯೋನೈನ್ ಚಯಾಪಚಯ. ಥ್ರಿಯೋನೈನ್ ಚರ್ಮ. ಟ್ರೈಪ್ಟಾಫ್ಯಾನ್ ನಿದ್ರೆ. ಫೆನೈಲಾಲೈನ್ ಮೆದುಳು. ಹಿಸ್ಟಿಡೀನ್ ಬೆಳವಣಿಗೆ. ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಅನವಶ್ಯಕ ಅಮಿನೋ ಆಮ್ಲಗಳು. ಅಲೆನೈನ್ ಶಕ್ತಿ. ಆಸ್ಪೆರಾಜಿನ್ ನರಗಳು. ಆಸ್ಪಾರ್ಟಿಕ್ ಆಸಿಡ್ ಶಕ್ತಿ. ಗ್ಲೂಟಾಮಿಕ್ ಆಸಿಡ್ ಮೆದುಳು. ಸೆರೈನ್ ಕೋಶಗಳು. ಗ್ಲೈಸೈನ್ ಕೊಲಾಜನ್. ಪ್ರೊಲೈನ್ ಚರ್ಮ. ಟೈರೋಸೈನ್ ಹಾರ್ಮೋನ್. ಸೆಸ್ಟೈನ್ ಆಂಟಿಆಕ್ಸಿಡೆಂಟ್. ಗ್ಲೂಟಾಮೈನ್ ರೋಗನಿರೋಧಕತೆ. ಅರ್ಜಿನೈನ್ ರಕ್ತಸಂಚಾರ. ಸುಲಭ ನೆನಪಿಗಾಗಿ. ಎಸೆನ್ಷಿಯಲ್ ಸ್ನಾಯು ಶಕ್ತಿ ಪುನರುಜ್ಜೀವನ, ಕೊಲಾಜನ್ ಚಯಾಪಚಯ, ಚರ್ಮ, ನಿದ್ರೆ, ಮೆದುಳು ಬೆಳವಣಿಗೆಯ. ನಾನ್ ಎಸೆನ್ಷಿಯಲ್ ಶಕ್ತಿ ನರಗಳು, ಶಕ್ತಿ, ಮೆದುಳು, ಕೋಶಗಳು, ಕೊಲಾಜನ್, ಚರ್ಮ, ಹಾರ್ಮೋನ್, ಆಂಟಿಆಕ್ಸಿಡೆಂಟ್, ರೋಗನಿರೋಧಕತೆ, ರಕ್ತಸಂಚಾರ. ಸಸ್ಯಾಹಾರಿಗಳಿಗಾಗಿ ನೈಸರ್ಗಿಕ ಪ್ರೋಟೀನ್ ಮೂಲಗಳು. ಸಸ್ಯಾಹಾರಿಗಳು ಕೂಡ ಸಾಕಷ್ಟು ಪ್ರೋಟೀನ್ನ್ನು ಆಹಾರದಿಂದ ಪಡೆಯಬಹುದು. ಪ್ರಮುಖ ನೈಸರ್ಗಿಕ ಪ್ರೋಟೀನ್ ಮೂಲಗಳು. ಆಹಾರ. ಅಂದಾಜು ಪ್ರೋಟೀನ್ 100 ಗ್ರಾಂಗೆ. ಸೋಯಾಬೀನ್ 36-40 ಗ್ರಾಂ. ತೊಗರಿ ಬೇಳೆ 22 ಗ್ರಾಂ.
ಹೆಸರುಕಾಳು 24 ಗ್ರಾಂ. ಕಡಲೆಕಾಳು 19 ಗ್ರಾಂ. ರಾಜ್ಮಾ 24 ಗ್ರಾಂ. ಉದ್ದಿನಬೇಳೆ 25 ಗ್ರಾಂ. ಕಡಲೆಕಾಯಿ 26 ಗ್ರಾಂ. ಬಾದಾಮಿ 21 ಗ್ರಾಂ. ಪಿಸ್ತಾ 20 ಗ್ರಾಂ. ಗೋಡಂಬಿ 18 ಗ್ರಾಂ. ಕುಂಬಳಕಾಯಿ ಬೀಜ 30 ಗ್ರಾಂ. ಎಳ್ಳು 18 ಗ್ರಾಂ. ಓಟ್ಸ್ 13 ಗ್ರಾಂ. ಕ್ವಿನೋವಾ 14 ಗ್ರಾಂ. ಹಾಲು ಮತ್ತು ಹಾಲಿನ ಉತ್ಪನ್ನಗಳು: ಹಾಲು, ಮೊಸರು, ಪನೀರ್, ಮಜ್ಜಿಗೆ. ಇವು ಉತ್ತಮ ಗುಣಮಟ್ಟದ ಪ್ರೋಟೀನ್ ನೀಡುತ್ತವೆ. ದೈನಂದಿನ ಆಹಾರದಲ್ಲಿ ಸೇರಿಸಬಹುದಾದವು: ಬೆಳಗ್ಗೆ ಮೊಳಕೆ ಬಂದ ಹೆಸರುಕಾಳು, ಹಾಲು, ಓಟ್ಸ್. ಮಧ್ಯಾಹ್ನ ಅನ್ನ ಅಥವಾ ಚಪಾತಿ, ಬೇಳೆ ಸಾರು, ತರಕಾರಿ. ಸಂಜೆ ಕಡಲೆಕಾಯಿ ಅಥವಾ ಬಾದಾಮಿ. ರಾತ್ರಿ ಪನೀರ್, ಬೇಳೆ ಅಥವಾ ರಾಜ್ಮಾ ಪಲ್ಯ. ಹೆಚ್ಚು ಪ್ರೋಟೀನ್ ಇರುವ ಸಸ್ಯಾಹಾರಿ ಆಹಾರಗಳು: ಸೋಯಾಬೀನ್, ಪನೀರ್, ಹೆಸರುಕಾಳಿನ ಮೊಳಕೆ, ಕಡಲೆಕಾಳು, ರಾಜ್ಮಾ, ಕಡಲೆಕಾಯಿ, ಕುಂಬಳಕಾಯಿ ಬೀಜ, ಬಾದಾಮಿ, ಮೊಸರು, ಹಾಲು. ಸರಳ ಸಲಹೆ: ಒಬ್ಬ ಸಾಮಾನ್ಯ ವಯಸ್ಕನಿಗೆ ದಿನಕ್ಕೆ ದೇಹದ ತೂಕದ ಪ್ರತಿ ಕೆಜಿಗೆ ಸುಮಾರು 0.81 ಗ್ರಾಂ ಪ್ರೋಟೀನ್ ಅಗತ್ಯವಿರುತ್ತದೆ. ಉದಾಹರಣೆಗೆ 60 ಕೆಜಿ ತೂಕದ ವ್ಯಕ್ತಿಗೆ ಸುಮಾರು 48-60 ಗ್ರಾಂ ಪ್ರೋಟೀನ್ ಬೇಕಾಗುತ್ತದೆ. ಸೋಯಾಬೀನ್ ಬೇಳೆಕಾಳುಗಳು, ಮೊಳಕೆ ಬಂದ ಧಾನ್ಯಗಳು, ಹಾಲು, ಮೊಸರು ಮತ್ತು ಪನೀರ್ ಸೇರಿಸಿ ತಿನ್ನುವುದರಿಂದ ಸಸ್ಯಾಹಾರಿಗಳು ಸುಲಭವಾಗಿ ತಮ್ಮ ಪ್ರೋಟೀನ್ ಅಗತ್ಯವನ್ನು ಪೂರೈಸಬಹುದು. ಇಲ್ಲಿ 100 ಗ್ರಾಂ ನಾನ್ ವೆಗೆಟೇರಿಯನ್ ಆಹಾರದಲ್ಲಿ ಇರುವ ಪ್ರೋಟೀನ್ ಪ್ರಮಾಣ. ಕನ್ನಡದಲ್ಲಿ 100 ಗ್ರಾಂ ಆಹಾರದಲ್ಲಿ ಪ್ರೋಟೀನ್ ಎಷ್ಟು? ಕೋಳಿ ಮಾಂಸ ಚಿಕನ್ ಬ್ರೇಸ್ಟ್ ಪ್ರೋಟೀನ್ 30-31 ಗ್ರಾಂ. ಜಿಮ್ ಮತ್ತು ಮಸ್ಟಲ್ ಬಿಲ್ಡ್ ಮಾಡಲು ಅತ್ಯುತ್ತಮ. ಮೊಟ್ಟೆ ಎಗ್ ಪ್ರೋಟೀನ್ 100 ಗ್ರಾಂಗೆ 12-13 ಗ್ರಾಂ, ಸುಮಾರು 2 ಮೊಟ್ಟೆ. ಉತ್ತಮ ಗುಣಮಟ್ಟದ ಪ್ರೋಟೀನ್: ಮೀನು ಫಿಶ್ ಸಾಮಾನ್ಯ ಪ್ರೋಟೀನ್ 20-22 ಗ್ರಾಂ. ಸುಲಭವಾಗಿ ಜೀರ್ಣವಾಗುವ ಪ್ರೋಟೀನ್: ಟ್ಯೂನಾ ಮೀನು ಟ್ಯೂನಾ ಫಿಶ್ ಪ್ರೋಟೀನ್ 24-30 ಗ್ರಾಂ. ಅತ್ಯಧಿಕ ಪ್ರೋಟೀನ್ ಇರುವ ಮೀನುಗಳಲ್ಲಿ ಒಂದು ಕುರಿ ಮಾಂಸ ಮಟನ್ ಪ್ರೋಟೀನ್ 25-27 ಗ್ರಾಂ. ಪ್ರೋಟೀನ್ ಜೊತೆಗೆ ಕೊಬ್ಬು ಕೂಡ ಹೆಚ್ಚು. ಚೇಮೆ ಪ್ರಾನ್ಸ್ ಶ್ರಿಂಪ್ ಪ್ರೋಟೀನ್ 20-24 ಗ್ರಾಂ. ಕಡಿಮೆ ಕ್ಯಾಲೋರಿ. ಪ್ರೋಟೀನ್ ಪೌಡರ್ಗಳ ಪ್ರಕಾರಗಳು: ಪ್ರೋಟೀನ್ ಪೌಡರ್ಗಳು ದೇಹದ ಸ್ನಾಯು ಬೆಳವಣಿಗೆ, ಶಕ್ತಿ ಮತ್ತು ಆರೋಗ್ಯಕ್ಕೆ ಸಹಾಯ ಮಾಡುತ್ತವೆ. ಮಾರುಕಟ್ಟೆಯಲ್ಲಿ ಹಲವಾರು ವಿಧಗಳಿವೆ. 1. ವೈ ಪ್ರೋಟೀನ್ ಹಾಲಿನಿಂದ ತಯಾರಾಗುವ ಅತ್ಯಂತ ಜನಪ್ರಿಯ ಪ್ರೋಟೀನ್. ಬೇಗ ಜೀರ್ಣವಾಗುತ್ತದೆ. ಜಿಮ್ ಮಾಡುವವರಿಗೆ ಹೆಚ್ಚು ಉಪಯುಕ್ತ. ಮಸ್ಟಲ್ ಗ್ರೋತ್ಗೆ ಉತ್ತಮ. 2. ಕ್ಯಾಸಿಯನ್ ಪ್ರೋಟೀನ್ ಇದು ಕೂಡ ಹಾಲಿನಿಂದಲೇ ಬರುತ್ತದೆ. ನಿಧಾನವಾಗಿ ಜೀರ್ಣವಾಗುತ್ತದೆ. ರಾತ್ರಿ ಮಲಗುವ ಮೊದಲು ತೆಗೆದುಕೊಳ್ಳುತ್ತಾರೆ. ದೀರ್ಘಕಾಲ ಪ್ರೋಟೀನ್ ಪೂರೈಕೆ ಮಾಡುತ್ತದೆ. 3. ಸೋಯ್ ಪ್ರೋಟೀನ್ ಸೋಯಾಬೀನಿನಿಂದ ತಯಾರಾಗುತ್ತದೆ. ಶಾಕಾಹಾರಿಗಳಿಗೆ ಉತ್ತಮ ಆಯ್ಕೆ. ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಸಹಾಯ ಮಾಡಬಹುದು. 4. ಪ್ಲಾಂಟ್ ಪ್ರೋಟೀನ್ ಪೀಸ್, ರೈಸ್, ಹೆಂಪ್ ಮುಂತಾದ ಸಸ್ಯಗಳಿಂದ ತಯಾರಾಗುತ್ತದೆ. ಸಂಪೂರ್ಣ ಶಾಕಾಹಾರಿ ವೇಗನ್. ಜೀರ್ಣಕ್ಕೆ ಸುಲಭ. 5. ಎಗ್ ಪ್ರೋಟೀನ್ ಮೊಟ್ಟೆಯ ಅಲ್ಬ್ಯುಮಿನ್ ಭಾಗದಿಂದ ತಯಾರಾಗುತ್ತದೆ. ಉತ್ತಮ ಗುಣಮಟ್ಟದ ಪ್ರೋಟೀನ್. ಲ್ಯಾಕ್ಟೋಸ್ ಅಲರ್ಜಿ ಇರುವವರಿಗೆ ಉಪಯುಕ್ತ. 6. ಮ್ಯಾಸ್ ಗೈನರ್ ಪ್ರೋಟೀನ್ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಮಿಶ್ರಣ. ತೂಕ ಹೆಚ್ಚಿಸಲು ಬಳಸುತ್ತಾರೆ. ಬಾಡಿ ಬಿಲ್ಡಿಂಗ್ ಆರಂಭಿಕರಿಗೆ ಸಹಾಯಕ.